ಮಂಡ್ಯ ತಮಿಳುನಾಡಿಗೆ ನೀರು ಹರಿಸಬೇಡಿ ಎಂದ ಮಂಡ್ಯ ಶಾಸಕ ಗಣಿಗ ಪಿ. ರವಿಕುಮಾರ್ ಹೇಳಿಕೆ. ಕ್ವರ್ಕ್ ಯಾವ ಆಧಾರದಲ್ಲಿ ನೀರು ಬಿಡಲು ಹೇಳಿದೆ ಗೊತ್ತಿಲ್ಲ. ನಮ್ಮ ಜನರಿಗೆ ಇಲ್ಲಿ ನೀರಿಲ್ಲದ ಪರಿಸ್ಥಿತಿ ಇದೆ. ನಮ್ಮ ರಾಜ್ಯ ಸರ್ಕಾರ ಕ್ವರ್ಕ್ ಆದೇಶ ಪಾಲಿಸಬಾರದು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು. ನಮ್ಮ ರೈತರು ಹಾಗೂ ಜನರಿಗೆ ನೀರು ಬೇಕಾಗಿದೆ. ನಾನು 3 ದಿನಗಳ ಹಿಂದೆ ತಮಿಳುನಾಡು ಪ್ರವಾಸಕ್ಕೆ ಹೋಗಿದ್ದೆ. ಆಗ ಚಿದಂಬರಂ ಬಳಿ ಕಾವೇರಿ ನದಿ ನೋಡಿದೆ. ಅಪಾರ ಪ್ರಮಾಣದ ನೀರು ಸಮುದ್ರಕ್ಕೆ ಹೋಗುತ್ತಿತ್ತು. ಅವರಲ್ಲಿ ಇರುವ ನೀರೇ ಸಮುದ್ರಕ್ಕೆ ಹೋಗುತ್ತಿದೆ. ಈಗ ಕಾವೇರಿ ನೀರು ಬಿಡಿ ಎಂದರೆ ಏನು? ಸಿಎಂ ವಿಜಯ್ ಇದಕ್ಕೆ ಮೊದಲು ಉತ್ತರ ಕೊಡಬೇಕು. ಇದಕ್ಕೆ ಮೇಕೆದಾಟು ಕಟ್ಟಬೇಕು ಎಂದು ಹೇಳ್ತಾ ಇರೋದು. ಅವರು ಬೇಕಿದ್ರೆ ಒಂದು ಡ್ಯಾಂ ಕಟ್ಟಲಿ, ಪೋಲಾಗುವ ನೀರನ್ನು ಉಳಿಸಿಕೊಳ್ಳಲಿ ಎಂದು ಹೇಳಿದರು. ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ಸ್ವಲ್ಪ ಆ ಕಡೆಗೆ ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ಇಲ್ಲಿ ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನು ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊತಾ ಇದ್ದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳಕ್ಕೆ, ಇದನ್ನು ತಡೆಯೋಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟ್ರು, ಇನ್ನು 60 ಕಿಲೋಮೀಟ್ರ್ ಹೋದರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮದು ಮೇಕೆದಾಟು ಡ್ಯಾಮ್ ಆಗಲೇಬೇಕು. ಜೈ ಮೇಕೆದಾಟು. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಬೆಳೆಗಳು ಬೆಳಿಬೇಡಿ ಅಂತೇಳಿ CM ಹೇಳಿದರು. ಆದರೆ CWRC ಮುಂದೆ ಇಲ್ಲಿ ವಾಸ್ತವ ಸ್ಥಿತಿ ಮನವರಿಕೆ ಮಾಡ್ಕೊಳ್ಳೋದು ವಿಫಲ ಆಯಿತು ಅಂತ. ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಈಗ ನಾವು ಅವ್ರು ಕೇಳಿರೋ ತಪ್ಪು, ನಮ್ಮವರು ವೀಕ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಅವರು ಏನೇ ಆರ್ಡ್ರ್ ಮಾಡಿರಲಿ, ಬಿಡಬಾರ್ದು ನೀರನ್ನ. ಅವ್ರಿಗೆ ನಮಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದರಲ್ಲೂ ಹೆಚ್ಚಾಗಿ ಇನ್ನು ನಾಳೆ ಮಳೆ ಬರುತ್ತಾ ಬರಲ್ವ ನಮಗೆ ಗೊತ್ತಿಲ್ಲ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್, 2 ರಾಜ್ಯಕ್ಕೂ ನೀರು ಆಗುತ್ತೆ. ಬಟ್ ಮಳೆ ಬಂದಿಲ್ಲ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ನೀರು ಬಿಡೋದು ಬೇಡ. ನಾನು ಯಾವ ಜಿಲ್ಲೆ ಹೆಸರು ಮಾಡ್ತಾ, ಚಿದಂಬರಂ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುಣಾಲಾರ್ಗೆ ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತೆ ಅಂತ. ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು, ಬಂಗಾಳ ಕೊಲ್ಲಿ. ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ. ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ, ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾನೇ ಹೋಗ್ತಾ ಇದ್ದು ಅದನ್ನು ವಿಡಿಯೋ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಅವರು ವಾಸ್ತವಾಂಶ ಅರಿಬೇಕು. ಈಗ ವಾಸ್ತವಾಂಶಗಳನ್ನು ಅರಿಬೇಕು. ಈಗ ತಮಿಳ್ನಾಡವ್ರು 35 TMC ಕೊಡಬೇಕು, ಸ್ವಲ್ಪ ನಾನು ಕೊಡಿಸಿ ಅಂದಿದ ತಕ್ಷಣ ಆರ್ಡ್ರ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಏನು ಪರಿಸ್ಥಿತಿ ಇದೆ, ನಮ್ಮ ನಾಲೆಗಳ, ನಮ್ಮ ಕಬ್ಬಿಗೆ ಬೆಳೆದು ನಿಂತಿದ್ದ ಇದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂತಹ ಸಮಸ್ಯೆಗಳಿದೆ. ಅವರು ಬಂದು ಇಲ್ಲಿ ವಾಸ್ತವಾಂಶ ಅರಿತು ಮೀಟಿಂಗ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅದನ್ನು ವೇಸ್ಟು ಅಂತ ಹೇಳೋಕ್ಕೆ ಬರಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಆ ನೀರನ್ನು ತಡೆದು ಅಣೆಕಟ್ಟು ಕಟ್ಟಿದರೆ ನಮ್ಮ ಮೇಕೆದಾಟಲ್ಲಿ, ಇಲ್ಲ ಅವರೊಂದು ಅಣೆಕಟ್ಟು ಕಟ್ಕೊಂಡ್ರೆ
ಈ ಮೆಟ್ಟೂರು ಆದಮೇಲೆ ಒಂದು ಅಣೆಕಟ್ಟು ಕಟ್ಕೊಂಡ್ರೆ ಇಂಥ ಸಂಕಷ್ಟ ಸಮಯದಲ್ಲಿ ಈಗ ಹೋದ ಸರಿ 300 TMC ಎಕ್ಸ್ಟ್ರಾ ನೀರು ಹೋಗಿದೆ ತಮಿಳ್ನಾಡಿಗೆ. ಅದು ಸಮುದ್ರಕ್ಕೆ, ಈಗ ಏನು ನಾವು ವಿಡಿಯೋ ತೋರಿಸಿ ಅದು ಸಮುದ್ರಕ್ಕೆ ಹೋಗಿದೆ. ಅಂಥ ನೀರನ್ನು ಪೋಲಾಗೋದನ್ನು ನೀವು ಅತಿ ಹೆಚ್ಚು ಮಳೆ ಬಂದಾಗ ಒಂದು ಅಣೆಕಟ್ಟು ಕಟ್ಕೊಂಡಿದ್ರೆ ಅವರು ಕಟ್ಟಾಕ್ಬಿಟ್ಟು ನಮ್ಮನ್ನು ಮೇಕೆದಾಟು ಕಟ್ಟೋದಕ್ಕೆ ನಾವು ಕಟ್ಟಿದ್ರೆ ಇಂಥ ಪೋಲಾಗೋ ನೀರು ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಯಾಕಂದರೆ ನೀರು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ನಾನೇ ಹೆಂಗೆ ರಾಜ್ಯ ಸರ್ಕಾರ ತಗೊಳ್ಳೋ ಅಂತ, ನಾನೊಬ್ಬ ಶಾಸಕ, ಆಡಳಿತ ಬಗ್ಗೆ ಶಾಸಕ, ಓಕೆ, ಅವ್ರು ತಗೊಳ್ಳೋ ನಿಲುವೆ ನಾನೇನಿಗೆ ಉತ್ತರ ಕೊಡೋದು, ನೋಡೋಣ ಏನು ಮಾಡ್ತಾರೆ ನೋಡೋಣ. 100% ನಾನು ಮಂಡ್ಯದ ರೈತರ ಪರ ನೀರು ಬಡ್ಕೊಡ್ತು.